Hello students, welcome to VTU Guru. ಈ ವಿಡಿಯೋದಲ್ಲಿ 1B PLC 105B ಅಥವಾ 205B ಪೈಥಾನ್ ಪ್ರೋಗ್ರಾಮಿಂಗ್ ಪ್ರೋಗ್ರಾಮ್ 2A ನೋಡೋಣ. ಡೆವಲಪ್ ಎ ಪ್ರೋಗ್ರಾಮ್ ಟು ಜನರೇಟ್ ಫ್ಯಾಬೊನಾಚಿ ಸೀಕ್ವೆನ್ಸ್ ಆಫ್ ಲೆಂತ್ n, ರೀಡ್ n ಫ್ರಮ್ ದ ಕನ್ಸೋಲ್ ಅಂತ ಕೊಟ್ಟಿದ್ದಾರೆ. ಹೌದಾ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯೂಸರ್ n ವ್ಯಾಲ್ಯೂ ಕೊಡ್ತಾರೆ, ನಾವು n ಫ್ಯಾಬೊನಾಚಿ ನಂಬರ್ಸ್ ನ ಜನರೇಟ್ ಮಾಡಬೇಕು. ಓಕೆ, ಈ ಪ್ರೋಗ್ರಾಮ್ ಬಹಳ ಸಣ್ಣದಿದೆ, ನಾನು ನಿಮಗೆ ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಈ ಪ್ರೋಗ್ರಾಮ್ ನ ನಾವು ರನ್ ಮಾಡಿ ನೋಡೋಣ, ಅದ್ರ ಜೊತೆಗೆ ಔಟ್ಪುಟ್ ಕೂಡ ನೋಡೋಣ. ಓಕೆ, ಸೊ ಫಸ್ಟ್ ಲೈನ್ ಏನಿದೆ, n ಈಕ್ವಲ್ಸ್ ಟು INT ಎಂಟರ್ ಇನ್ಪುಟ್ ಎಂಟರ್ n ಅಂತಿದೆ. ಹೌದಾ? ಇಲ್ಲಿ ಏನಾಗುತ್ತಂದ್ರೆ ಯೂಸರ್ n ವ್ಯಾಲ್ಯೂ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ಗೆ ಯೂಸರ್ 5 ಅಂತ ಕೊಟ್ರೆ ನಾವು 5 ಫ್ಯಾಬೊನಾಚಿನ ಪ್ರಿಂಟ್ ಮಾಡಬೇಕು. ಅದೇ 10 ಅಂತ ಕೊಟ್ರೆ 10 ಫ್ಯಾಬೊನಾಚಿನ ನಾವು ಪ್ರಿಂಟ್ ಮಾಡಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, INT ಅಂತಂದ್ರೆ ಇಂಟೀಜರ್. ಒಂದ್ ವೇಳೆ ನಾವು ಇಂಟೀಜರ್ ನ ಯೂಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. n ಈಕ್ವಲ್ಸ್ ಟು ಇನ್ಪುಟ್, ಅದಾದ್ಮೇಲೆ ಎಂಟರ್ n, ಇವಾಗ ಪ್ರಿಂಟ್ n+2. ಓಕೆ, ಸೊ ಇದು ಇಂಟೀಜರ್ ನ ಯೂಸ್ ಮಾಡಿಲ್ಲ ನಾವು. ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಸೊ ಬಹಳ ಸ್ಟೂಡೆಂಟ್ಸ್ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ಗೆ ನಾನು n ವ್ಯಾಲ್ಯೂ ಕೊಡ್ತೀನಿ 5. ಓಕೆ, ಅದಾದ್ಮೇಲೆ ಇಲ್ಲೇನಿದೆ +2. ಸೊ ಔಟ್ಪುಟ್ ಎಷ್ಟು ಬರುತ್ತೆ? 7 ಬರುತ್ತೆ ಅಂತ ಬಹಳ ಸ್ಟೂಡೆಂಟ್ಸ್ ಅನ್ಕೊಂಡಿರ್ತಾರೆ. ಬಟ್ ಇದು ರಾಂಗ್. ಈ ರೀತಿ ಔಟ್ಪುಟ್ ಬರಲ್ಲ. ಔಟ್ಪುಟ್ ಯಾವ ರೀತಿ ಬರುತ್ತೆ ಗೊತ್ತಾ? 5 ಅಂದ್ರೆ 52 ಅಂತ ಔಟ್ಪುಟ್ ಬರುತ್ತೆ. ಏನಕ್ಕೆ ಅಂದ್ರೆ ನಾವು ಇಂಟೀಜರ್ ನ ಯೂಸ್ ಮಾಡಿಲ್ಲ. ಇಂಟೀಜರ್ ನ ಯೂಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಈ 5 ವ್ಯಾಲ್ಯೂ ಏನ್ ಕೊಟ್ಟಿರ್ತೀವಲ್ಲ ನಾವು, ಇದನ್ನ ನಂಬರ್ ಆಗಿ ತಗೊಳಲ್ಲ ಪೈಥಾನ್, ಇದನ್ನ ಟೆಕ್ಸ್ಟ್ ಆಗಿ ತಗೊಳುತ್ತೆ. ಸೊ ಟೆಕ್ಸ್ಟ್ ಆಗಿ ತಗೊಂಡ್ಬಿಟ್ಟು 5+2 ನ ಜಾಯಿನ್ ಮಾಡ್ಬೇಕು ಅನ್ಕೊಂಡು ಎರಡನ್ನ ಜಾಯಿನ್ ಮಾಡುತ್ತೆ. ಓಕೆ, ಮ್ಯಾಥ್ ಮಾಡಲ್ಲ. ಮ್ಯಾಥ್ ಅಂದ್ರೆ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಈ ರೀತಿ ಮಾಡಲ್ಲ. ಓಕೆ, ಟೆಕ್ಸ್ಟ್ ನ ಜಾಯಿನ್ ಮಾಡಿಬಿಡುತ್ತೆ ಅಷ್ಟೇ. ಇಂಟೀಜರ್ ಯೂಸ್ ಮಾಡಿದ್ರೆ ಅಷ್ಟೇ ನಮಗೆ ಎಡಿಷನ್ ಮಾಡುತ್ತೆ. 5+2 ಅಂತಂದ್ರೆ 7 ಆ ರೀತಿ ಮಾಡುತ್ತೆ. ಅರ್ಥ ಆಯ್ತಲ್ಲ ಇಂಟೀಜರ್ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂತ. ಓಕೆ, ನೆಕ್ಸ್ಟ್ a ಈಕ್ವಲ್ಸ್ ಟು 0, b ಈಕ್ವಲ್ಸ್ ಟು 1. ಹೌದಾ? ಇದೇನಂದ್ರೆ ಸ್ಟಾರ್ಟಿಂಗ್ ವ್ಯಾಲ್ಯೂ ಅಥವಾ ಇನಿಷಿಯಲ್ ವ್ಯಾಲ್ಯೂ ಅಂತಾನು ಹೇಳ್ಬೋದು. ಸೊ ಸ್ಟಾರ್ಟ್ ಆಗೋದು 0 ಮತ್ತೆ 1 ಇಂದ. ಸೊ ನೆಕ್ಸ್ಟ್ ಲೈನ್ ಏನಿದೆ, ಫಾರ್ i ಇನ್ ರೇಂಜ್ n ಅಂತಿದೆ. ಹೌದಾ? ಇದು ಲೂಪ್. ರೇಂಜ್ n ಅಂದ್ರೆ ಲೂಪ್ n ಟೈಮ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ n ಈಕ್ವಲ್ಸ್ ಟು 5 ಅಂತಂದ್ರೆ 5 ಟೈಮ್ಸ್ ರನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಿಂಟ್ a ಅಂತಿದೆ. ಹೌದಾ? ಇಲ್ಲಿ ನಾವು a ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀವಿ. ಅದಾದ್ಮೇಲೆ ಎಂಡ್ ಈಕ್ವಲ್ಸ್ ಟು ಅಂತ ಈ ಒಂದು ಏನಕ್ಕೆ ಯೂಸ್ ಮಾಡಿವಿ ಅಂತಂದ್ರೆ, ಯೂಸ್ ಮಾಡಿರೋ ರೀಸನ್, ಫಾರ್ ಎಕ್ಸಾಂಪಲ್ಗೆ ಔಟ್ಪುಟ್ ಒಂದೇ ಲೈನ್ ಅಲ್ಲಿ ಬರುತ್ತೆ. ಹೌದಾ? ಒಂದೇ ಲೈನ್ ನಲ್ಲಿ ಔಟ್ಪುಟ್ ಬಂದ್ರೆ ನಮ್ಗೆ ಸ್ಪೇಸ್ ಬೇಕಲ್ಲ. ಸೊ ಸ್ಪೇಸ್ ಒಂದ್ ನಂಬರ್ ಆದ್ಮೇಲೆ ಇನ್ನೊಂದ್ ನಂಬರ್, ಒಂದ್ ನಂಬರ್ ಆದ್ಮೇಲೆ ಇನ್ನೊಂದ್ ನಂಬರ್. ಸೊ ಆ ಒಂದು ರೀಸನ್ಗೋಸ್ಕರ ನಾವು ಎಂಡ್ ಈಕ್ವಲ್ಸ್ ಟು ನ ಯೂಸ್ ಮಾಡ್ತಾ ಇದೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ, c ಈಕ್ವಲ್ಸ್ ಟು a+b ಅಂತಿದೆ. ಹೌದಾ? ಇದು ನೆಕ್ಸ್ಟ್ ಫ್ಯಾಬೊನಾಚಿ ನಂಬರ್ಸ್ ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಫಾರ್ಮುಲಾ ಬಹಳ ಸಿಂಪಲ್. c ಅಂತಂದ್ರೆ ನೆಕ್ಸ್ಟ್, ಈಕ್ವಲ್ಸ್ ಟು a ಅಂತಂದ್ರೆ ಪ್ರೀವಿಯಸ್, ಪ್ಲಸ್ b ಅಂತಂದ್ರೆ ಕರೆಂಟ್. ಓಕೆ, ನೆಕ್ಸ್ಟ್ a ಈಕ್ವಲ್ಸ್ ಟು b, ಇದು ಅಪ್ಡೇಟ್ ಪ್ರೋಸೆಸ್. ಪ್ರೀವಿಯಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ನೆಕ್ಸ್ಟ್ b ಈಕ್ವಲ್ಸ್ ಟು c, ಕರೆಂಟ್ ವ್ಯಾಲ್ಯೂ ಅಪ್ಡೇಟ್ ಆಗುತ್ತೆ ಅಷ್ಟೇ. ಓಕೆ, ನಾನು ನಿಮ್ಗೆ ಈ ಪ್ರೋಗ್ರಾಮ್ ನ ಕರೆಕ್ಟ್ ಆಗಿ ಅರ್ಥ ಮಾಡಿಸಿ ಅನ್ಕೊಂತೀನಿ. ಸೊ ಇವಾಗ ರನ್ ಮಾಡಿ ನೋಡೋಣ ಯಾವ ರೀತಿ ಔಟ್ಪುಟ್ ಬರುತ್ತೆ ಅಂತ. ಓಕೆ, ಸೊ ಇಲ್ಲಿ ಎಂಟರ್ n ಅಂತಿದೆ ಅಲ್ಲ, ನಾನು ಇಲ್ಲಿ 5 ಅಂತ ಕೊಡ್ತೀನಿ. ಓಕೆ, ಸೊ ನಮಗೆ 5 ಫ್ಯಾಬೊನಾಚಿ ಜನರೇಟ್ ಆಗುತ್ತೆ. ಅದೇ ನಾನು ಮತ್ತೆ ರನ್ ಮಾಡಿಬಿಟ್ಟು 10 ಅಂತ ಕೊಟ್ರೆ 10 ಫ್ಯಾಬೊನಾಚಿ ಜನರೇಟ್ ಆಗುತ್ತೆ. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.